ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶನಿವಾರದ ಕಥಾ ಸಮಯಕ್ಕೆ ಸ್ವಾಗತ. ಇಂದು ನಾನು ನಿಮ್ಮನ್ನು ಒಂದು ಯಾತ್ರೆಗೆ ಕರೆದುಕೊಂಡು ಹೋಗುತ್ತೇನೆ. ಇದು ಕೇವಲ ಇತಿಹಾಸದ ಸಂಚಾರಿ ಅಲ್ಲ, ಇದು ದೇವರ ಮೇಲೆ ಇಟ್ಟಂತಹ ನಂಬಿಕೆಯ ಶಕ್ತಿ, ಧೈರ್ಯದ ಕದಂಬ ಮತ್ತು ದೇವರ ಚಿತ್ತವೆಂಬ ದೀಪದ ಹಿಂದೆ ನಡೆದ ಪಯಣ. ಇದು ಸ್ವಿಟ್ಜರ್ಲೆಂಡ್ನ ಇಬ್ಬರು ಆಧ್ಯಾತ್ಮಿಕ ಮಹಾನ್ ವ್ಯಕ್ತಿಗಳ ಕತೆ. ಒಬ್ಬರು ತನ್ನ ಸಿದ್ಧಾಂತಗಳ ಮೂಲಕ ಬೆಳಕನ್ನು ಹರಡಿಸಿದರು, ಇನ್ನೊಬ್ಬರು ಬರಡು ಕಾಡು ಸಮುದ್ರವೆಲ್ಲ ದಾಟಿ ವಾಕ್ಯವನ್ನ ಸಾರಿದವರು. ಇವರು ಯಾರು ಗೊತ್ತಾ? ಜಾನ್ ಕ್ಯಾಲ್ವಿನ್ ಹಾಗೂ ಸ್ಯಾಮ್ಯುಯೆಲ್ ಗೋಬರ್ಟ್. ಮೊದಲು ನಾವೆಲ್ಲ 16ನೇ ಶತಮಾನಕ್ಕೆ ಹಿಂತಿರುಗೋಣ. ಆಲ್ಪ್ಸ್ ಪರ್ವತಗಳ ನೆರಳಿನಲ್ಲಿ ಜೆನೀವಾ ಎಂಬ ನಗರವಿತ್ತು. ಆ ಸಮಯದಲ್ಲಿ ಯುರೋಪಿನಾದ್ಯಂತ ಬದಲಾವಣೆಯ ಗಾಳಿಯು ಬೀಸುತ್ತಿತ್ತು. ಇದು ರಿಫಾರ್ಮೇಷನ್ ಎಂಬ ಆಧ್ಯಾತ್ಮಿಕ ಬದಲಾವಣೆಯ ಯುಗ. ಜರ್ಮನಿಯಲ್ಲಿ ಮಾರ್ಟಿನ್ ಲೂಥರ್ ತನ್ನ 152 ತತ್ವಗಳನ್ನು ಚರ್ಚ್ನ ಬಾಗಿಲಿಗೆ ಹಾಕಲು ಕೊಟ್ಟು ಕ್ಯಾಥೋಲಿಕ್ ಚರ್ಚ್ನ ಅಡಿಪಾಯವನ್ನು ನಡುಗಿಸಿದರು. ಆದರೆ ಜೆನೆವಾದಲ್ಲಿ ಒಬ್ಬ ತೀಕ್ಷ್ಣ, ಪ್ರಕಾಶಮಾನ ಹಾಗೂ ದೇವರ ವಾಕ್ಯದಿಂದ ತುಂಬಿದ ವ್ಯಕ್ತಿ ಚಿಂತನೆಯಲ್ಲಿ ತೊಡಗಿ ದೇವರ ಸೇವೆಗೆ ಬಂದರು. ಅವರ ಹೆಸರೇ ಜಾನ್ ಕ್ಯಾಲ್ವಿನ್. ಕೆಲವರು ಇವರನ್ನು ಕೆಲ್ವಿನ್ ಎಂದು ಕರೆಯುತ್ತಾರೆ. ಇವರು 1509 ಫ್ರಾನ್ಸ್ನಲ್ಲಿ ಜನಿಸಿದ್ದರು. ಮೂಲತಃ ವಕೀಲನು ಹಾಗೂ ಪಂಡಿತನೂ ಆಗಿದ್ದರು. ಇವರು ದೇವರ ವಾಕ್ಯವನ್ನು ಪ್ರತಿದಿನ ಓದುವವರಾಗಿದ್ದರು. ಈ ರಿಫಾರ್ಮೇಷನ್ ಸುದ್ದಿ ಅವರ ಕಿವಿಗೆ ಬಿದ್ದಾಗ ಇವರ ಕೆಲಸ ಕಾರ್ಯ ಎಲ್ಲವನ್ನು ತ್ಯಜಿಸಿ ಸ್ವಿಟ್ಜರ್ಲೆಂಡ್ನಲ್ಲಿರುವ ಜೆನೀವಾ ನಗರಕ್ಕೆ ಪಲಾಯನ ಮಾಡಿದರು. ಅವರು ಜೆನೀವಾಗೆ ಬಂದದ್ದು ಅಡಗಿಕೊಳ್ಳಲು ಅಲ್ಲ, ಆದರೆ ನೇತೃತ್ವ ವಹಿಸಲು. ಜೆನೀವಾದಲ್ಲಿ ಕೆಲ್ವಿನ್ ಒಂದು ನಗರವನ್ನು ರೂಪಿಸಿದರು. ಅದು ಕೆಲವರು ಕ್ರಿಸ್ತನ ಶಾಲೆ ಎಂದು ಕರೆಯುತ್ತಾರೆ. ಅವರ ಉಪದೇಶಗಳು ನಗರದ ಬೀದಿಗಳಲ್ಲಿ ಮೊಳಗುತ್ತಿದ್ದವು. ಅವರು ಬರೆದ ಕ್ರಿಶ್ಚಿಯನ್ ಧರ್ಮದ ಮೂಲತತ್ವಗಳು ಎಂಬ ಗ್ರಂಥವು ಧರ್ಮಶಾಸ್ತ್ರದ ಸ್ವರೂಪವನ್ನೇ ಪುನರ್ ನಿರ್ವಹಿಸಿತು. ಅವರು ದೇವರ ಸಾರ್ವಭೌಮತ್ವ, ಶಾಸ್ತ್ರದ ಅಧಿಕಾರ ಮತ್ತು ಕೃಪೆಯ ಅವಶ್ಯಕತೆ ಎಂಬ ಸತ್ಯಗಳನ್ನು ಪ್ರಬಲವಾಗಿ ಬೋಧಿಸಿದರು. ಆದರೆ ಕೆಲ್ವಿನ್ ಜೆನೆವಾದಲ್ಲಿ ಕೇವಲ ಉಪದೇಶಿಸುತ್ತಿರಲಿಲ್ಲ. ಅವರ ಗುರಿ ದೇವರ ವಾಕ್ಯದ ಯೋಧರನ್ನು ಸಿದ್ಧಗೊಳಿಸುವುದಾಗಿತ್ತು. ಇವರು ಕ್ರಿಸ್ತನ ಸೇವಕರನ್ನು ತರಬೇತಿಸಿದರು. ಈ ಸೇವಕರು ಧೈರ್ಯಶಾಲಿಗಳು, ಬಹುಭಾಷಾ ಪರಿಣಿತರು ಆಗಿ ಭೀತಿ ಇಲ್ಲದೆ ಫ್ರಾನ್ಸ್, ನೆದರ್ಲ್ಯಾಂಡ್, ಸ್ಕಾಟ್ಲೆಂಡ್, ಬಹುದೂರದ ಬ್ರೆಜಿಲ್ ತನಕ ಸಹ ಸುವಾರ್ತೆ ಸಾರಲು ಹೊರಟರು. ಕ್ಯಾಲ್ವಿನ್ ಕೇವಲ ಒಂದು ನಗರವನ್ನು ಸುಧಾರಿಸಲಿಲ್ಲ, ಅವರು ಒಂದು ವಿಶ್ವ ಮಟ್ಟದ ಮಿಷನರಿ ಚಳುವಳಿಗೆ ನಾಂದಿಯನ್ನ ನೀಡಿದರು. ಈಗ ಸುಮಾರು 3 ಶತಮಾನಗಳ ಮುಂದೆ ಸಾಗೋಣ. ಸುವಾರ್ತೆಯ ಜ್ವಾಲೆ ಇನ್ನೂ ಉರಿಯುತ್ತಲೇ ಇದೆ. ಈ ಬಾರಿ ಅದು ಜೆನೆವಾದ ಕಲ್ಲುಗಳಿನ ಬೀದಿಗಳಲ್ಲಿ ಅಲ್ಲ, ಬದಲಾಗಿ ಎಥಿಯೋಪಿಯಾದ ಕಬ್ಬಿಣದಂತಹ ಭೂಮಿಯಲ್ಲಿ, ಜೆರುಸಲೇಂನ ಧೂಳು ಮಡುಗಟ್ಟಿದ ಗುಡ್ಡಗಳಲ್ಲಿ ಮತ್ತು ಪ್ರಾಚೀನ ಮಧ್ಯಪೂರ್ವದ ಅಂದರೆ ಮಿಡಲ್ ಈಸ್ಟ್ ಜನರ ನಡುವೆ ಕ್ರಿಸ್ತನ ಬೆಳಕು ಬೆಳಗುತ್ತಿದೆ. ಅವರೇ ಸ್ಯಾಮ್ಯುಯೆಲ್ ಗೋಬರ್ಟ್. ಇವರು 1799 ಸ್ವಿಟ್ಜರ್ಲೆಂಡ್ನ ಕ್ರೆಮೆನ್ಸ್ ಎಂಬ ಹಳ್ಳಿಯಲ್ಲಿ ಜನಿಸಿದ್ದರು. ಇವರು ಸರಳ ರೈತ ಕುಟುಂಬದ ಮಗ. ಆದರೆ ದೇವರು ಇವರ ಹೃದಯದಲ್ಲಿ ಮತ್ತೊಂದು ಉದ್ದೇಶಕ್ಕಾಗಿ ಒಲವಿಟ್ಟನು. ಗೋಬರ್ಟ್ ರವರು ಚರ್ಚ್ ಮಿಷನರಿ ಸೊಸೈಟಿಗೆ ಸೇರಿ ಅದರ ಮೂಲಕ ಇವತ್ತಿನ ಎಥಿಯೋಪಿಯಾ ಎಂದೇ ಕರೆಯಲ್ಪಡುವ ಅಬಿಸಿನಿಯಾದತ್ತ ಕಳುಹಿಸಲ್ಪಟ್ಟರು. ಸ್ವಿಟ್ಜರ್ಲೆಂಡ್ನ ಈ ಯುವಕ ಪರ್ವತಗಳನ್ನು ದಾಟುತ್ತಾ, ಅಮಾರಿಕ್ ಭಾಷೆ ಕಲಿಯುತ್ತಾ, ಸ್ಥಳೀಯರಿಗೆ ಶಾಸ್ತ್ರವನ್ನು ಹಂಚುತ್ತಾ, ರೋಗ, ಪ್ರತಿಬಂಧ, ನೋವು ಎಲ್ಲವನ್ನು ಕ್ರಿಸ್ತನ ಪ್ರೀತಿಗಾಗಿ ತಾಳಿಕೊಂಡರು. ಗೋಬರ್ಟ್ ಇಷ್ಟಕ್ಕೆ ನಿಲ್ಲಲಿಲ್ಲ. 1846 ಅವರು ಜೆರುಸಲೇಂನ ಪ್ರೊಟೆಸ್ಟೆಂಟ್ ಧರ್ಮಾಧ್ಯಕ್ಷನಾಗಿ ನೇಮಕವಾದರು. ಇವರು ಶಾಲೆಗಳನ್ನು ನಿರ್ಮಿಸಿದರು, ಬೈಬಲ್ ಅನುವಾದ ಮಾಡಿದರು, ಅರಬ್, ಯಹೂದ್ಯರು ಹಾಗೂ ಯುರೋಪಿಯನ್ಗಳಿಗೆ ಸುವಾರ್ತೆ ಸಾರಿದರು. ಶಿಕ್ಷಣವೇ ಸುವಾರ್ತೆ ಹರಡುವ ಬಾಗಿಲು ಎಂದು ಅವರು ನಂಬಿದ್ದರು. ಒಮ್ಮೆ ಹೀಗೆ ಹೇಳಿದ್ದರು, ಒಂದು ಜನಾಂಗವನ್ನು ಮೇಲಕ್ಕೆ ಎತ್ತಬೇಕೆಂದರೆ ಅವರಿಗೆ ಸತ್ಯವನ್ನ ಕಲಿಸಬೇಕು. ಓದುವುದಷ್ಟೇ ಅಲ್ಲ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ನೀಡಬೇಕು ಎಂದು. ಯುದ್ಧ, ರಾಜಕೀಯ ಮತ್ತು ಆತ್ಮದ ಅಂಧಕಾರಗಳ ನಡುವೆ ಗೋಬರ್ಟ್ ಸ್ಥಿರವಾಗಿ ನಿಂತರು. ಅವರು ಉಪದೇಶಗಳನ್ನು ಮಾತ್ರ ಹೇಳಲಿಲ್ಲ, ಅವರು ತನ್ನ ಜೀವನವನ್ನೇ ಜೀವಂತ ಉಪದೇಶವಾಗಿಸಿ ಬಾಳಿದರು. ಈ ಇಬ್ಬರು ವ್ಯಕ್ತಿಗಳು ಎಂದಿಗೂ ಭೇಟಿಯಾಗಿಲ್ಲ, ವಿಭಿನ್ನ ಯುಗಗಳಲ್ಲಿ ಬದುಕಿದರು.
ಒಬ್ಬರು ಪಂಡಿತ, ಇನ್ನೊಬ್ಬರು ಪ್ರಯಾಣಿಕ. ಒಬ್ಬರು ಯುರೋಪ್ನಲ್ಲಿ ಮನಸ್ಸುಗಳನ್ನು ರೂಪಿಸಿದರು, ಮತ್ತೊಬ್ಬರು ಪೂರ್ವದಲ್ಲಿ ಹೃದಯಗಳನ್ನು ರೂಪಿಸಿದರು. ಆದರೆ ಈ ಇಬ್ಬರು ಒಂದೇ ಜ್ವಾಲೆಯಿಂದ ಚಾಲಿತರಾಗಿದ್ದರು, ಯೇಸು ಕ್ರಿಸ್ತನ ಪ್ರೀತಿ ಮತ್ತು ಅವನನ್ನು ಜಗತ್ತಿಗೆ ಪರಿಚಯಿಸುವ ಮಹಾಕರೆಯ ಜ್ವಾಲೆ. ಇಬ್ಬರು ಕ್ರಿಯೆಯಿಲ್ಲದ ನಂಬಿಕೆ ಸತ್ತ ನಂಬಿಕೆ ಎಂದು ನಂಬಿದ್ದವರು. ಬೈಬಲ್ ಒಂದು ಜೀವಂತ ಶಕ್ತಿ. ಅದು ಕೇವಲ ವ್ಯಕ್ತಿಗಳನ್ನಲ್ಲ, ಜನಾಂಗಗಳನ್ನು ಪರಿವರ್ತಿಸಬಲ್ಲದು ಎಂಬ ನಂಬಿಕೆಯು ಅವರದ್ದಾಗಿತ್ತು. ಮತ್ತು ಇವರಿಬ್ಬರು ಮಹತ್ತಾದ ಒಂದು ರಾಜ್ಯಕ್ಕಾಗಿ ತಮ್ಮನ್ನೇ ಅರ್ಪಿಸಿದರು. ಅದು ಎಂದಿಗೂ ನಾಶವಾಗದ ದೇವರ ರಾಜ್ಯ. ಇದರಿಂದ ನಾವು ಕಲಿಯುವ ಆತ್ಮಿಕ ಸತ್ಯವೇನು? ಮೊದಲನೇದಾಗಿ, ನಾವು ದೇವರ ಸೇವೆ ಮಾಡಲು ಪ್ರಸಿದ್ಧರಾಗಬೇಕಿಲ್ಲ. ನಿಷ್ಠಾವಂತರು, ನಂಬಿಕೆಯಲ್ಲಿ ಬಲವುಳ್ಳವರು ಆಗಿದ್ದರೆ ಸಾಕು. ಮತ್ತು ನಾವು ದೇವರ ಸೇವೆ ಮಾಡಲು ಜಗತ್ತನ್ನು ತಿರುಗಿ ಬರುವ ಅಗತ್ಯವಿಲ್ಲ. ದೇವರ ಕರೆಗೆ ಹೌದು ಎಂದರೆ ಸಾಕು. ನಾವು ಇರುವ ಸ್ಥಳದಲ್ಲಿಯೇ ಒಂದು ಮಿಷನರಿ ಆಗಬಹುದು. ನಮ್ಮ ಊರೇ ಒಂದು ಜೆನೆವಾ ಆಗಬಹುದು. ನಮ್ಮ ಶಾಲೆಯೇ ಜೆರುಸಲೇಮ್ ಆಗಬಹುದು. ಜಾನ್ ಕ್ಯಾಲ್ವಿನ್ ಯಾವತ್ತೂ ಯುರೋಪ್ ಹೊರಗೆ ಕಾಲಿಡಲಿಲ್ಲ, ಆದರೆ ಅವರ ಉಪದೇಶ ದೇಶಾಂತರ ತಲುಪಿತು. ಸ್ಯಾಮ್ಯುಯಲ್ ಗೋಬರ್ಟ್ಗೆ ಯಾವ ಸಾಮಾಜಿಕ ಜಾಲತಾಣವಿರಲಿಲ್ಲ, ಆದರೆ ಇಂದು ಕೂಡ ಜೆರುಸಲೇಮ್ ಬೀದಿಯಲ್ಲಿ ಅವರ ಸೇವೆಯ ಮಾತು ಕೇಳಿಸುತ್ತದೆ. ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಸೈತಾನನ ಆಕರ್ಷಣೆ ಹಾಗೂ ಪಾಪ ತುಂಬಿದ ಈ ಲೋಕದಲ್ಲಿ ಕ್ಯಾಲ್ವಿನ್ ಹಾಗೂ ಗೋಬರ್ಟ್ ರವರಿಂದ ಕಲಿಯಬೇಕಾದದ್ದು ಏನೆಂದರೆ, ನಮ್ಮ ದೃಷ್ಟಿಯನ್ನು ನಿತ್ಯ ಕಾಲಕ್ಕೆ ಇಡಬೇಕು. ದೇವರ ವಾಕ್ಯವನ್ನು ಪ್ರತಿದಿನ ಅಧ್ಯಯನ ಮಾಡಬೇಕು. ಅದರಂತೆ ಅನುಸರಿಸಿ ನಡೆಯಬೇಕು. ಅದನ್ನು ಹಂಚಿಕೊಳ್ಳಬೇಕು. ತಣ್ಣಗಾಗುತ್ತಿರುವ ಈ ಲೋಕದಲ್ಲಿ ದೀಪವಾಗಿ ನಾವು ಉರಿಯುತ್ತಿರಬೇಕು. ಈ ಸ್ವಿಸ್ ಮಿಷನರಿಗಳ ಹೃದಯಗಳಲ್ಲಿ ಉರಿದ ಈ ಜ್ವಾಲೆ ನಮ್ಮಲ್ಲಿಯೂ ಹುಟ್ಟಲಿ. ಯಾಕೆಂದರೆ ಜಗತ್ತಿಗೆ ಇನ್ನಷ್ಟು ಸೌಕರ್ಯ ಬೇಕಿಲ್ಲ, ಆದರೆ ಧೈರ್ಯ ಬೇಕು. ಇನ್ನಷ್ಟು ಪ್ರೇಕ್ಷಕರಲ್ಲ, ಆದರೆ ಮಿಷನರೀಸ್ಗಳ ಅಗತ್ಯತೆ. ಅದು ನಮ್ಮಿಂದಲೇ ಪ್ರಾರಂಭವಾಗಲೆಂದು ಪ್ರಾರ್ಥಿಸೋಣ.